ನಮಸ್ಕಾರ ರೀ ಎಲ್ಲರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಅಪರೂಪಕ್ಕೆ ಮನಸ್ಸು ಮಾಡಿ ಕಾಲೇಜ್ ಕೊಂಡ್ರೆ ಈ ಮಳಿಗೆ ಸಹಿತ ಹೊಟ್ಟೆ ಕಿಚ್ಚು ನೋಡ್ರಿ ನಮ್ಮನ್ನ ನೋಡಿ. ಇನ್ನೇನು ಮಾಡೋದು, ರೆಡಿ ಆಗೋದಾಗಿದ್ದೀವಿ ಅಂತ ಹೇಳಿ ಮಳಿಗನ ಸ್ವಲ್ಪ ರಿಕ್ವೆಸ್ಟ್ ಮಾಡಿ ಹಂಗೂ ಹಿಂಗೂ ಮಾಡಿ ಕಾಲೇಜ್ ಮುಟ್ಟಿದ್ವಿ ರೀ. ಬೆಳಿಗ್ಗೆ ಯಾವ ನರಿ ಮುಖ ನೋಡಿದ್ದು ಗೊತ್ತಿಲ್ರಿ. ಬಂದ್ ಕೂಡಲೇ ಸರ್ ಕರೀತಾರೆ. ಯಾಕಂದ್ರೆ ಗೊತ್ತೇ ಇರ್ತಿತ್ತಲ್ಲ ನಿಮಗೆ, ಅದೆಲ್ಲ ನಮಗೆ ಕಾಮನ್ ಅಂತ ಹೇಳಿ ನೇರ ಕ್ಲಾಸಿಗೆ ಹೊಂಟು. ಬರೋದು ಲೇಟ್ ಮಾಡಿ ಬಂದ್ವಿ ಅಂತೇಳಿ ಬೇಗ ಹತ್ತಿ ಕ್ಲಾಸಿಗೆ ಹೋದವ್ರಿ. ಬಂದ್ ಕ್ಲಾಸ್ ಹೋಗಿ ನೋಡ್ರ ಈ ರೀತಿ ಎಲ್ಲ ಛತ್ರಿ ಇಟ್ಟಾರಿ. ಇದು ನಮ್ಮ ಕ್ಲಾಸ್ ಅಥವಾ ಛತ್ರಿ ಸ್ಟ್ಯಾಂಡ್ ಗೊತ್ತಾಗ್ಲಿಲ್ರಿ. ಬಂದಿನ ಛತ್ರಿ ಇಟ್ಟವ್ರಿ. ಅಷ್ಟೊತ್ತಿಗೆ ಈಗ ಬಂದ ಕ್ಲಾಸ್ದಾಗ ಮೇಡಮ್ ಅದಾರ ಅಂತ ಹೇಳಿ ಅಂಜಿಸ್ಬಿಟ್ರಿ. ಹೆದರ್ಕೊಂಡ್ ಹೋಗಿ ನೋಡ್ರ ಈ ಮೇಡಮ್ ಅದಾರಿ. ಅಲ್ಲಿ ಮೇಡಮ್ ಒಂದ್ ಹಾಯ್ ಮಾಡಿ ಇನ್ನೂ ಕಿತಾಪತಿ ಮಾಡಿ ಸಾಕಾಗಿಲ್ಲ ಅಂತ ಹೇಳಿ ಇಲ್ಲಿ ಬಂದವ್ರಿ. ಹಂಗ ಒಳಗ್ ಬಂದ್ ನೋಡ್ರ ನಾನ್ ವಿಡಿಯೋ ಹಾಕೊಂಡ ಎಲ್ಲಾರು ನೋಡತಾರಿ. ನಾ ಎಷ್ಟು ಬೇಗ ಫೇಮಸ್ ಆಕಂತೆ ಗೊತ್ತಿರಾಕಿಲ್ಲ. ಟ್ಯಾಂಕ್ ಚಿನ್ನ. ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರ್ಲಿ ಚಿನ್ನ. ಒಂದ್ ಕಡೆ ಈಗಿನ ಬೇಷ ಕಾಲೇಜಿಗೆ ಸೂಟಿ ಮಾಡ್ಬೇಕಂತ ಇವ್ರು ಪ್ಲಾನ್ ಮಾಡ್ರ, ಇನ್ನೊಂದ್ ಕಡೆ ಅವ್ರ ಕಾಲೇಜ್ ಹೆಂಗ್ ಬಿಡಿಸೋದ್ ಅಂತ ಹೇಳಿ ವಿಚಾರ ಮಾಡತಾರ. ಬ್ಯಾಡ್ ಹಿಂಗೆಲ್ಲ ವಿಚಾರ ಮಾಡ್ಬಿಡ್ರಂತೆ ನಾನು ತಡೀನಿ. ಇನ್ನೂ ತನ ಜಗಳ ಮಾಡ್ತಿದ್ದಾರ. ಇವಾಗ ನೋಡ್ರಿ ಹೆಂಗದಾರ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಇನ್ನೂ ತನ ಕಿತಾಪತಿ ಮಾಡಿದ ಹುಡುಗಿಗೆ ಜ್ಞಾನೋದಯ ಆಗಿ ಓದಾಕುಂತಾಳ. ಈಗ ಜ್ಞಾನೋದಯ ಆಗೋ ಅಷ್ಟಿಗೆ ನಮ್ಮ ಹುಡುಗಿ ಕ್ಲಾಸ್ ಇತ್ತು ಅಂತ ಹೇಳಿ ನಮ್ಗೆಲ್ಲ ದಾಟ ಮಾಡಿ ಕ್ಲಾಸಿಗೆ ಹೋಗ್ರಿ. ನಮ್ದು ಒಂದು ಕ್ಲಾಸ್ ಇತ್ರಿ. ಅದನ್ನು ಮುಗಿಸಿ ಸ್ವಲ್ಪ ಟೈಮ್ ಪಾಸ್ ಮಾಡೋ ಅಷ್ಟಿಗೆ ಕ್ಲಾಸಿಗೆ ಹೋಗಿದ್ ಹುಡುಗಿ ವಾಪಸ್ ಬಂದ್ರಿ. ನಾವ್ ಹಂಗ ಮಾತಾಡೋ ಒಟ್ಟಿಗೆ ನಮ್ಮ ಅಣ್ಣ ಬಂದ್ರಿ. ಹಂಗ ಮಾತಾಡ್ಕೊಂತ ನಿಂತ ಕೂಡ್ಲೇನ ಮೇಡಮ್ ಕಾಲ್ ಮಾಡಿ ಸ್ವಲ್ಪ ಕೆಲಸ ಐತೆ ಅಂತ ಕೆಳಗ್ ಬರ್ರಿ ಅಂತ ಹೇಳಿದ್ರಿ. ಅದಕ್ಕೆ ನಾವು ಇವ್ರು ಮಾತಾಡಿಸಿ ಕೆಳಗೆ ಹೋದ್ರಿ. ಮೇಡಮ್ ಕರ್ತಿದ್ ವಿಷಯನ ನಾಳೆ ನಮ್ಮ ಕಾಲೇಜ್ದಾಗ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಐತ್ರಿ. ಅದಕ್ಕೆ ನೀವ ಪ್ರಿಪೇರ್ ಆಗ್ಬೇಕು, ಎಗ್ರಿಂಗ್ ನೀವ ಮಾಡ್ಬೇಕಂತ ಹೇಳಿದ್ರು. ಅದಕ್ಕೆ ನಾ ಅದ್ರದ್ದು ಅಜೆಂಡಾ ತಗೊಂಡ ಕ್ಲಾಸಿಗೆ ಬಂದ್ರಿ. ಕಾಲೇಜಿಗೆ ಬಂದಿದ್ ಮೆಮೊರಿ ಆಗ್ಲಿ ಅಂತ ಒಂದೆರಡು ಫೋಟೋ ತಗೊಂಡ ನಾ ಹೊಂಟಿದ್ದ ಮನೆಗ್ರಿ. ಮತ್ ನಾಳೆ ಸಿಗ್ತೇನ್ರಿ. ನಮಸ್ಕಾರ.